ಪುಣ್ಯ ಸ್ಮರಣೆಗೆ ಸೇವೆಯ ಸ್ಪರ್ಶ. ದೇವಲಗಾಣಗಪುರದಲ್ಲಿ ಭಾರೀ ಉಚಿತ ಆರೋಗ್ಯ ಶಿಬಿರ. ಅಫಜಲಪುರ ತಾಲೂಕು ದೇವಲಗಾಣಗಪುರ ಮಾರ್ಚ್ 18ರಂದು ದಿವಂಗತ ಅಣ್ಣಾರಾವ್ ಹರಿದಾಸ್ ಅವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ದೇವಲಗಾಣಗಪುರದಲ್ಲಿ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಸಮಾಜಮುಖಿ ಸೇವೆಯ ಮೂಲಕ ಪುಣ್ಯ ಸ್ಮರಣೆಗೆ ವಿಶೇಷ ಅರ್ಥ ತುಂಬಿತು. ಕಾರ್ಯಕ್ರಮವನ್ನು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ, ಪುಣ್ಯ ಸ್ಮರಣೆ ಎಂದರೆ ಕೇವಲ ಆಚರಣೆಗೆ ಸೀಮಿತವಾಗದೆ ಬಡ ದೀನ ದಲಿತರ ಸೇವೆಯ ಮೂಲಕ ಅರ್ಥಪೂರ್ಣವಾಗಬೇಕು. ಇಂತಹ ಆರೋಗ್ಯ ಶಿಬಿರಗಳು ಸಮಾಜಕ್ಕೆ ಮಾದರಿಯಾಗುತ್ತವೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದಿಂದ ಬಂದು ದೊಡ್ಡ ವೈದ್ಯರಾಗಿರುವುದು ಹೆಮ್ಮೆಯ ಸಂಗತಿ. ಇಂತಹ ಸೇವಾ ಭಾವ ಮುಂದುವರಿದು ತಾಲೂಕಿನ ಬಡ ಜನರಿಗೆ ಆರೋಗ್ಯ ಸೇವೆ ಸಿಗಲಿ ಎಂದು ಅವರು ಆಶಿಸಿದರು. ನಾನು ಬಂದ ತಕ್ಷಣ ಡಾಕ್ಟರ್ ಕುಮಾರ್ ಅವರಿಗೆ ಪರಿಚಯ ಇರಲಿಲ್ಲ. ಪರಿಚಯ ಮಾಡ್ಕೊಂಡಾಗ ನನಗೆ ಬಹಳ ಸಂತೋಷ ಆಯಿತು. ಇಷ್ಟೊಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ಸುಮಾರು ಅವ್ರಿಗೆ ಕೇಳಿದೆ, ತಮ್ಮಿಂದ ಎಷ್ಟು ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದಿರಿ? ಅವರಿಗೆ ಲೆಕ್ಕನೇ ಇಲ್ಲ, 15ರಿಂದ 20 ಸಾವಿರ ಮೇಲ್ಪಟ್ಟಿರ್ಬೋದ್ರಿ ಅಂತ. ಕರನೇ ಹಂಗಿದೆ. ಅನೇಕ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಇವಾಗ ನಮ್ಮ ಕಲಬುರಗಿ ಜಯದೇವ ಪ್ರತಿಷ್ಠಿತ ಜಯದೇವ್ ಹೃದಯ ಶಸ್ತ್ರಚಿಕಿತ್ಸೆಯ ಮುಖ್ಯಸ್ಥರಾಗಿ ಇವತ್ತವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳ ಸಂತೋಷ. ಅವರ ಪರಿವಾರ ಪೂರ್ತಿ ಡಾಕ್ಟರ್ ಆಗಿ ಮತ್ತು ಅವ್ರ ಹಿರಿಯ ಅಣ್ಣ ವಿಜಯ್ ಕುಮಾರ್ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಇವತ್ತೇ ಪರಿಚಯ ಆಗಿದ್ದಾರೆ. ನಾವು ಹಿರಿಯರ ಒಂದು ಮಾತಲ್ಲಿದೆ ನೋಡಿ, ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಿದ್ರು. ನಮ್ಮ ಪರಿಸ್ಥಿತಿ ಹಂಗೆ, ನಮ್ಮ ಅಂಗೈಗೆ ಬೆಣ್ಣೆ ಇದೆ. ನಮ್ಮ ಕಾಂಗ್ರೆಸ್ ಮುಖಂಡ ಗುಂಡಪ್ಪ ಹೊಸಮನಿ ಮಾತನಾಡಿ, ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ದೇಶದ ವಿವಿಧ ರಾಜ್ಯಗಳು ಹಾಗೂ ವಿದೇಶಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ಜಯದೇವ್ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ತಮ್ಮ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ, ಉಚಿತ ಬೆಡ್ ಸೌಲಭ್ಯ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಎಂದು ಹೇಳಿದರು. ಇಂಥವರ ಪುಣ್ಯ ಸ್ಮರಣೆಯ ನಿಮಿತ್ತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದ್ರ ಬಡ ಜನ ದೊಡ್ಡ ದೊಡ್ಡ ಹಾಸ್ಪಿಟಲ್ಕ ಹೋಗ್ಲಿಕ್ಕೆ ಆಗಂಗಿಲ್ಲ, ಬೇರೆ ಊರಿಗೆ ಹೋಗಿ ತೋರಿಸ್ಕೊಳಕ್ ಆಗಂಗಿಲ್ಲ. ಇಂಥ ಒಂದು ಹಳ್ಳಿ ಜನರಿಗಾಗಿ, ಬಡವರಿಗಾಗಿ ಅವ್ರ ಮನಿತನ ಬಂದು, ಅವ್ರ ಊರ್ತನ ಬಂದು ಇಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು ಬಡ ಜನರಿಗೆ ಬಹಳ ಅನುಕೂಲವಾಗಿದೆ. ಇವತ್ತಿನ ದಿನ ಇಲ್ಲಿ ಸುಮಾರು ಒಂದು 300ರಿಂದ 400 ಜನ ಇವತ್ತಿನ ದಿನ ಇಲ್ಲಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದಕ್ಕಾಗಿ ಪ್ರತಿಯೊಂದು ಸುಮಾರು ಒಂದು 20-25 ಹಳ್ಳಿಗಳಿಂದ ಇಲ್ಲಿ ಜನ ಬಂದಿದ್ದಾರೆ. ಅವರು ಒಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಕೋಲಿ ಸಮಾಜದ ಹಿರಿಯ ಮುಖಂಡ ಮಾರುತಿ ಮೂರನೆತ್ತಿ ಮಾತನಾಡಿ, ಹುಟ್ಟಿದ ಊರಲ್ಲೇ ತಂದೆಯವರ ಸ್ಮರಣಾರ್ಥವಾಗಿ ಆರೋಗ್ಯ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ. ಇಂತಹ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಅಭಿಪ್ರಾಯಪಟ್ಟರು. ಕುಮಾರ್ ಹರಿದಾಸ್ ಅವರು ಈಗ ಇಲ್ಲಿ ಬಂದ್ ಮಾಡ್ಲಕತ್ತಾರ. ಇದೇ ರೀತಿ ಕ್ಯಾಂಪ್ಗಳು ಬಡವರಿಗಾಗಿ ನೀವು ಆಗಾಗ ಈ ಗಣಗಾಪುರಕ್ಕ ನೀವು ಕಣ್ಣೆತ್ತಿ ನೋಡಿ ಬಡವರಿಗೆ ಒಂದು ಸೇವೆ ಮಾಡ್ಲಕ್ಕ ಇದು ಮಾಡಿದ್ರ, ಈ ಊರಿನವರಾಗಿ ನಾವು ನಿಮ್ ಜೊತೆ ಕೈ ಜೋಡಿಸಿ ಇನ್ನೂ ಇಂದಿಷ್ಟು ಏನಾದ್ರು ನಮ್ಮ ಕಡೆ ಏನಾದ್ರು ಸಹಾಯ ಸಹಕಾರ ಆಗ್ತು ಅಂತಂದ್ರ ನಾವು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹರಿದಾಸ್ ಹಾರ್ಟ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಮಾತನಾಡಿ, ನಮ್ಮ ತಂದೆಯವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಬಡವರಿಗೂ ಶ್ರೀಮಂತರಿಗೂ ಸಮಾನ ಆರೋಗ್ಯ ಸೇವೆ ದೊರೆಯಬೇಕು ಎಂಬ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕು ಹಾಗೂ ಜಿಲ್ಲೆ ಮಟ್ಟದಲ್ಲಿ ಇಂತಹ ಶಿಬಿರಗಳನ್ನು ವಿಸ್ತರಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಅಂದ್ರೆ ನಮ್ಮ ಆಸ್ಪತ್ರೆ ಗುಲ್ಬರ್ಗಾದಲ್ಲಿ ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಅಂತ ಜವಳಿ ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಅದರೊಟ್ಟಿಗೆ ನಾನು ಜಯದೇವ್ ಹಾಸ್ಪಿಟಲ್ ಓಪನ್ ಹಾರ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಮ್ಮ ತಂದೆಯ ಪುಣ್ಯತಿಥಿಯ ಸ್ಮರಣಾರ್ಥ ನಾವು ದೇವಲಗಾಣಗಪುರದಲ್ಲಿ ಒಂದು ಉಚಿತ ಹುಟ್ಟೂರಾದಂಥ ಈ ಗಣಗಾಪುರದಲ್ಲಿ ನಾವು ಉಚಿತ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ವಿವಿಧ ಅಂಗಗಳು ಅಂದರೆ ಹೃದಯ ಸಂಬಂಧಿಸಿದಾಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಮಕ್ಕಳಲ್ಲಿ ಬರುವಂಥ ಕಾಯಿಲೆಗಾಗಿ ಮತ್ತು ಕಣ್ಣಿನ ಕಾಯಿಲೆಗಾಗಿ ನುರಿತ ವೈದ್ಯರ
ಬಂದು ಇಲ್ಲಿ ಎಲ್ಲಾ ರೋಗಿಗಳನ್ನು ತಪಾಸಣೆ ಮಾಡಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ನಾವು. ಇದೇ ರೀತಿ ಬರೋ ದಿವಸ ಅಂದ್ರೆ ಈಗ ಬರೋ ದಿವಸ 2 ಅಥವಾ 3 ತಿಂಗಳಿಗೆ ಒಂದು ಸಲ ಈ ಊರಿಗೆ ಬಂದು ನಾನು ಇದೇ ರೀತಿ ನಮ್ಮ ಬಡ ಜನರಿಗೆ ಮತ್ತು ನಮ್ಮ ಆತ್ಮೀಯರಿಗೆ ಎಲ್ಲರಿಗೂ ಒಂದು ಉಚಿತ ಒಂದು ಚಿಕಿತ್ಸೆ ಮಾಡಲು ಒಂದು ಯೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಹಳ್ಳಿಗೂ ಸಹ ನಾವು ಬಂದು ನಿಮ್ಮ ಹತ್ರ ಮನೆಗೆ ಬಂದು ನಿಮಗೆ ಚಿಕಿತ್ಸೆ ಮಾಡಲು ಈ ಒಂದು ಉಚಿತ ಶಿಬಿರ ಇದೆ, ಒಂದು ನಿಜವಾಗಿ ಒಂದು ಪ್ರೋತ್ಸಾಹ ಅಂತ ಹೇಳಲು ಬಯಸ್ತೇನೆ. ಶಿಬಿರದಲ್ಲಿ ಹೃದಯ, ಶ್ವಾಸಕೋಶ, ಕಣ್ಣು ಹಾಗೂ ಮಕ್ಕಳ ಆರೋಗ್ಯ ಸಂಬಂಧಿತ ಉಚಿತ ತಪಾಸಣೆ ಮತ್ತು ಸಲಹೆಗಳನ್ನು ನೀಡಲಾಯಿತು. ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಹೃದಯ ರೋಗಿಗಳನ್ನು ಪರಿಶೀಲಿಸಿದರೆ, ಮಕ್ಕಳ ತಜ್ಞ ಡಾಕ್ಟರ್ ಕಿರಣ್ ಹರಿದಾಸ್ ಚಿಕಿತ್ಸೆ ನೀಡಿದ್ರು. ಶರಣ ನೇತ್ರಾಲಯದ ಡಾಕ್ಟರ್ ರೋಹಿತ್ ಪಾಟೀಲ್ ಕಣ್ಣಿನ ತಪಾಸಣೆ ನಡೆಸಿದ್ರು. ಶ್ವಾಸಕೋಶ ತಜ್ಞ ಡಾಕ್ಟರ್ ಹರ್ಷ ಮೂರ್ತಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಮಾರ್ಗದರ್ಶನ ನೀಡಿದ್ರು. ಶಿಬಿರಕ್ಕೆ ಅಫಜಲಪುರ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ರೋಗಿಗಳು ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆದರು. ಕಾರ್ಯಕ್ರಮಕ್ಕೆ ಗಂಗಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯೊಂದಿಗೆ ದಿವಂಗತ ಅಣ್ಣಾರಾವ್ ಹರಿದಾಸ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಈ ಸನ್ಮಾನವನ್ನ ಮಾಡಿರ್ತಕ್ಕಂಥ ಅರ್ಚಕರಿಗೂ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತ ವೈದ್ಯಾಧಿಕಾರಿಗಳು ವೇದಿಕೆ ಮುಖಾಂತರವಾಗಿ ತುಂಬ ವಂದನೆಗಳು, ಅಭಿನಂದನೆಗಳು ಸಲ್ಲಿಸುತ್ತೇನೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ತಿಳಿದುಕೊಳ್ಳುತ್ತೇನೆ. ಧನ್ಯವಾದಗಳು ಮಾನವರಿಗೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ದತ್ತಾತ್ರೇಯ ದೇವಸ್ಥಾನದ ಮುಖ್ಯ ಅರ್ಚಕ ನಾಗೇಶ್ ಭಟ್ ಪೂಜಾರಿ, ಉದಯ್ ಭಟ್ ಪೂಜಾರಿ, ಕಾಂಗ್ರೆಸ್ ಮುಖಂಡರಾದ ಗುಂಡೂರಾವ್ ಹೊಸಮನಿ, ನಾಗೇಶ್ ಹೊಸಮನಿ, ಖಾಜಾ ಸಾಬ್ ಚೌಗಡ್, ಶ್ರೀಪಾದ್ ಮಾಳಗೆ ಸೇರಿದಂತೆ ಹರಿದಾಸ್ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮದ ವಿವಿಧ ಸಮುದಾಯದ ಜನರು ಶಿಬಿರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆರೋಗ್ಯ ಸೇವೆ ಪಡೆದು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.